ಸುಖಿನಃ. ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಲ್ಗುಣ ಮಾಸೆ ಕೃಷ್ಣ ಪಕ್ಷೆ. ಇಂದು 20ನೇ ತಾರೀಕು ಮಾರ್ಚ್ ಮತ್ತು ಇಂದು ಷಷ್ಠಿ ತಿಥಿ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದಿನ ವಿಶೇಷ ಏನು ಅಂದರೆ ಇಂದು ಅನುರಾಧ ನಕ್ಷತ್ರ. ಇಂದು ವೃಶ್ಚಿಕ, ವೃಷಭ, ಮಿಥುನ, ಕನ್ಯಾ ಹಾಗೂ ಮಕರ ರಾಶಿ. ಈ ರಾಶಿಗಳಿಗೆ ಅತಿ ಶುಭ ಫಲವನ್ನು ನಾವು ಹೇಳ್ತಾ ಇದ್ದೇವೆ. ಗಜಕೇಸರಿ ಯೋಗ ಇದೆ. ಅಂದರೆ ಮುಖ್ಯವಾದಂತಹ ಒಂದು ಕಾರ್ಯಕ್ಷೇತ್ರದ ಜವಾಬ್ದಾರಿಯಲ್ಲಿ ಅಥವಾ ಮನೆಯ ಜವಾಬ್ದಾರಿಯಲ್ಲಿ ನಿಮಗೆ ನಾಯಕತ್ವದ ಪಟ್ಟ ದೊರೆಯೋದಿದೆ. ಆದ್ದರಿಂದ ಅದು ನಿಮಗೆ ಈ ಕಣ್ಣೆದುರಿಗೆ ಬಂದಿದ್ರೂ ಕೂಡ ಒಮ್ಮೊಮ್ಮೆ ಅದು ತಿಳಿಯೋದಿಲ್ಲ. ಹಾಗಾಗೋದಿಕ್ಕೆ ಬಿಡಬೇಡಿ. ಬಹಳ ಶುಭಕರವಾದಂತಹ ಫಲ ಇವತ್ತು ಕಾಣ್ತಾ ಇದೆ. ಇದನ್ನು ನೀವು ನೆನಪಿಟ್ಟುಕೊಂಡು ಮುಂದೆ ಕೂಡ ಜೀವನದಲ್ಲಿ ಕಷ್ಟಗಳು ಬಂದಾಗ ಅಂದಿನ ದಿನ ಇಂತಹ ಒಂದು ಮಹತ್ವದ ಬದಲಾವಣೆ ಮತ್ತು ಬೆಳವಣಿಗೆ ನನ್ನ ಜೀವನದಲ್ಲಿ ಆಗಿತ್ತು, ಬೇರೆಯವರು ಇದನ್ನು ನನಗೆ ಬೊಟ್ಟು ಮಾಡಿ ತೋರಿಸಿ ಹೇಳಿದ್ರು, ನೆನಪಿಸಿಕೊಂಡಿದ್ರು ನಮ್ಮನ್ನು ಅನ್ನೋದನ್ನು ನೀವು ನೆನಪಿಸಿಕೊಳ್ಳೋದ್ರಿಂದ ಅನೇಕ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಮುಂದೆ ಆಗುತ್ತೆ. ಆದ್ದರಿಂದ ಇಂದಿನ ದಿನವನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಬಹಳ ಶುಭಕರವಾದಂತಹ ದಿವಸ ಈ 5 ರಾಶಿಗಳಿಗೆ. ಇನ್ನು ಮಿಕ್ಕಿನಂತೆ ಮೀನ, ಕರ್ಕ ಹಾಗೂ ತುಲಾ ರಾಶಿಗಳಿಗೆ ಇಂದು ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ. ಇದರ ಅರ್ಥ ಏನು ಅಂತಂದರೆ ನಿಮ್ಮ ಮನೆಗೆ ಸಂಬಂಧಿಸಿದಂತಹ, ಮಕ್ಕಳಿಗೆ ಸಂಬಂಧಿಸಿದಂತಹ ಅಥವಾ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ನಿಮಗೆ ಇಂದು ಸ್ವಲ್ಪ ಹೆಚ್ಚು ಕಡಿಮೆ ಯೋಚನೆಗಳು ಬರಬಹುದು. ಭವಿಷ್ಯ ಅಂದ ತಕ್ಷಣ ಹಣಕಾಸು ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ಕುಟುಂಬದ ವಿಚಾರದಲ್ಲಿ ಯಾವತ್ತು ಭವಿಷ್ಯವನ್ನು ನೀವು ಯೋಚನೆ ಮಾಡಬೇಕು, ಅಂದಿನ ದಿನ ನಿಮಗೆ ಹಣಕಾಸು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಇಂದು ನಿಮ್ಮ ವೆಲ್ ವಿಷರ್ಸ್ ಅಥವಾ ನಿಮ್ಮ ರಕ್ತ ಸಂಬಂಧಿಗಳ ವಿಷಯದಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ನೀವು ಮಾಡಬೇಕಾಗುತ್ತೆ. ಫೋನ್ಗಳನ್ನು ಮಾಡಬಹುದು, ಕೆಲವರು ಬಂದು ನಿಮ್ಮೊಡನೆ ಮಾತನಾಡಬಹುದು, ಅಥವಾ ನೀವೇ ಫೋನ್ ಮಾಡಿ ವಿಚಾರಗಳನ್ನು ನೋಡ್ಕೋಬಹುದು, ಅಥವಾ ಮಕ್ಕಳನ್ನು ಮುಂದೆ ಹೇಗೆ ಓದಿಸೋದು ಅನ್ನೋಂತಹ ವಿಷಯದಲ್ಲಿ ಇವತ್ತು ಸ್ವಲ್ಪ ನಿರ್ಧಾರಗಳನ್ನು ನೀವು ಮಾಡಬೇಕಾಗಿ ಬರಬಹುದು. ಆದರೆ ಎಲ್ಲವೂ ನಿಮ್ಮ ಪರವಾಗಿ ಆಗೋದಿಲ್ಲ. 2 ದಿನಗಳ ಕಾಲ ಕಾದರೆ ಎಲ್ಲವೂ ಸರಿ ಹೋಗುತ್ತೆ. ಆದರೆ ಮಾಡುವ ನಿರ್ಧಾರಗಳನ್ನು ಖಂಡಿತ ಇವತ್ತು ಬರೆದಿಟ್ಕೊಳ್ಳಿ. ಇನ್ನು ಮಿಕ್ಕ ರಾಶಿಗಳಿಗೆ ಅಂದರೆ ಸಿಂಹರಾಶಿ, ಮೇಷರಾಶಿ ಹಾಗೂ ಧನು ರಾಶಿ ಮತ್ತು ಕುಂಭರಾಶಿ, ಇವುಗಳಿಗೆ ನಾವು ಸ್ವಲ್ಪ ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ. ಇದರ ಅರ್ಥ ಏನು ಅಂತಂದರೆ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿ ಮತ್ತು ಮನೆಯ ಜವಾಬ್ದಾರಿ ಹಾಗೂ ನಿಮ್ಮ ಇನ್ವೆಸ್ಟ್ಮೆಂಟ್ ಸಂಬಂಧಿಸಿದಂತಹ ನಿಮ್ಮ ಬುದ್ಧಿಶಕ್ತಿ ಎಷ್ಟಿದೆ, ನಿಮ್ಮ ದಕ್ಷತೆ ಎಷ್ಟಿದೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲೇ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವ ಜವಾಬ್ದಾರಿಗಳನ್ನು ನಿಭಾಯಿಸುವಂಥ ಯಾವ ದಕ್ಷತೆ ನಿಮಗಿದೆ ಅದರ ಬಗ್ಗೆ ಇಂದು ಪಟ್ಟು ಮಾಡಿಸಿ ತೋರಿಸಬಹುದು. ಕೆಲವರು ಇದನ್ನು ನೀನು ಮಾಡಿದ್ದು ಸರಿಯಿಲ್ಲ, ಈ ರೀತಿಯಾಗಿದ್ದು ಸರಿಯಿಲ್ಲ ಅಂತ ಬೇರೆಯವರು ಹೇಳಬಹುದು, ಅಥವಾ ನೀವೇ ಅದರ ಬಗ್ಗೆ ವಿಮರ್ಶಾತ್ಮಕವಾಗಿ ನೋಡಿಕೊಳ್ಳಬೇಕಾದಂತಹ ಸಂದರ್ಭ ಬರಬಹುದು. ಆದ್ದರಿಂದ ಇಂದು ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲದನ್ನು ಚೆಕ್ ಮಾಡಿಕೊಳ್ಳಿ. ಮತ್ತು ಯಾರ್ಯಾರು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ, ನೀವು ಸ್ವಲ್ಪ ಜಾಸ್ತಿನೇ ಹುಷಾರಾಗಿ ಇರಬೇಕು. ಯಾಕೆಂದರೆ ಬೇರೆಯವರು ನಿಮ್ಮ ಎಲ್ಲ ಕಾಂಟ್ರಾಕ್ಟ್ಗಳನ್ನು ಅಥವಾ ನಿಮ್ಮ ಎಲ್ಲ ಪ್ರಾಫಿಟ್ಗಳನ್ನು ತಮ್ಮ ಕಡೆಗೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಯಾರು ಡೀಲ್ ಮಾಡ್ತಿದ್ದೀರಿ, ಗವರ್ಮೆಂಟ್ ಜೊತೆ ಯಾರು ಡೀಲ್ ಮಾಡ್ತಾ ಇದ್ದೀರಿ, ಮತ್ತು ನೆಗೋಸಿಯೇಷನ್, ಲಾ ಇತ್ಯಾದಿಗಳ ಬಗ್ಗೆ ಯಾರು ಡೀಲ್ ಮಾಡ್ತಾ ಇದ್ದೀರಿ, ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೇ ಅವಶ್ಯಕ ಎಂದು. ನಮ್ಮ ಚಾನಲನ್ನು ನೋಡ್ತಾ ಇರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರುವಂತಹ ವಿಡಿಯೋವನ್ನಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಇನ್ನೂ ಇದೇ ರೀತಿ ಮಾಡ್ತಾ ಇರ್ತೇವೆ. ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಖಂಡಿತವಾಗಲೂ ಪಡೆದುಕೊಳ್ಳಿ. ಎಲ್ಲರಿಗೂ ಶುಭಮಸ್ತು.